ನನ್ನದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂತ ಇಟ್ಕೊಳ್ಳಿ. ಹ್ಮ್ ಆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದೋ ಹುಡುಗರಿಗೆಲ್ಲ ನಾನು ಸರ್ಟಿಫಿಕೇಟ್ ಕೊಡ್ತೀನಿ. ಈ ಸರ್ಟಿಫಿಕೇಟ್ನ ಗ್ಲೋಬಲ್ ಲೆವೆಲ್ ಯಾರು ರೆಕಗ್ನೈಸ್ ಮಾಡ್ತಾರೆ? ಹ್ಮ್ ದೇಶದಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ? ಸರ್ಟಿಫಿಕೇಟ್ ಕೊಡ್ತೀರಿ, ರ್ಯಾಂಕು ಕೊಡ್ತೀರಿ, ರ್ಯಾಂಕು ಯೂಸ್ ಆಗ್ಬೇಕಲ್ಲ ಅಷ್ಟೇ. ನಮ್ಮ ಮಕ್ಕಳು ನಮಗೆ ಮುದ್ದು. ಹಾಂ ಅದರಲ್ಲಿ ನಿಜ ಇರ್ಬೋದು, ಸುಳ್ಳಿರ್ಬೋದು, ಆದರೆ ದಿಸ್ ಈಸ್ ನಾಟ್ ಅಕ್ಸೆಪ್ಟೆಡ್ ಜನರಲಿ, ಯೂನಿವರ್ಸಲಿ ಅಕ್ಸೆಪ್ಟೆಡ್. ಆದರೆ ಇನ್ಫೋಸಿಸ್ ಅವ್ರು ಕೊಟ್ಟ ಸರ್ಟಿಫಿಕೇಟು, ವಿಪ್ರೋದವ್ರು ಕೊಟ್ಟ ಸರ್ಟಿಫಿಕೇಟು, ಅವರು ಎಷ್ಟು ಕಂಟ್ರೀಸ್ನಲ್ಲಿ ಪ್ರೆಸೆನ್ಸ್ ಇದೆ ಅಲ್ಲೆಲ್ಲ ಒಪ್ಕೊಳ್ತಾರೆ. ಹ್ಮ್ ಆಮೇಲೆ ಅವ್ರು ಟ್ರೈನ್ ಮಾಡಿ ಸ್ಟೂಡೆಂಟ್ಸ್ ಅವರೇ ಅಪಾಯಿಂಟ್ ಮಾಡ್ಕೊಳ್ಳೋಂಥ ಆಪರ್ಚುನಿಟಿನೂ ಇದೆ. ಹ್ಮ್ ಇಫ್ ಎ ಸ್ಟೂಡೆಂಟ್ ಈಸ್ ಗುಡ್, ಹ್ಮ್ ಗ್ಲೋಬಲ್ ಲೆವೆಲ್ ಸರ್ಟಿಫಿಕೇಷನ್ ಮಾಡಿದಂಥ ಕ್ಯಾಂಡಿಡೇಟ್ಸು ಅವ್ರು ಟ್ರೈನ್ ಮಾಡಿದವ್ರು ಇದ್ದರೆ ಅವರಲ್ಲೇ ಅಪಾಯಿಂಟ್ ಮಾಡ್ಕೊಳ್ತಾರೆ. ಕೊಡ್ತಾರೆ ಸರ್, ಎಂಪ್ಲಾಯಬಿಲಿಟಿ ಬರುತ್ತೆ, ಎಂಪ್ಲಾಯಬಿಲಿಟಿ ವಿಲ್ ಇನ್ಕ್ರೀಸ್. ಹ್ಮ್ ಆಮೇಲೆ ಯಾರು ಆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಹೋಗಲ್ಲ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು.